ನಾಳೆ ಎಲೆಕ್ಷನ್ ಇವತ್ತು ಲೋಕಾಯುಕ್ತ ರೇಡ್ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಹೊತ್ತಲ್ಲೇ ಬಿಗ್ ಶಾಕ್ ಎಸ್ ನಾಳೆ ಎಲೆಕ್ಷನ್ ಇವತ್ತು ಲೋಕಾಯುಕ್ತ ರೇಡ್ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಹೊತ್ತಲ್ಲೇ ಬಿಗ್ ಶಾಕ್ ನಾಳೆ ಚುನಾವಣೆ ಇರುವಾಗ ಇಂದು ಪ್ರಭಾವಿ ಮುಖಂಡನ ಮೇಲೆ ಲೋಕಾಯುಕ್ತ ದಾಳಿ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಅವರ ನಿವಾಸದ ಮೇಲೆ ಲೋಕಾ ರೇಡ್ ಬ್ಯಾಲಹಳ್ಳಿ ಗೋವಿಂದಗೌಡ ವಿರುದ್ಧ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪ ದಾಳಿ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದು ಇದೀಗ ಇಂಡಿಪೆಂಡೆಂಟ್ ಸ್ಪರ್ಧಿ ಮಾಡಿರುವಂತಹ ಬ್ಯಾಲಹಳ್ಳಿ ನಿರ್ದೇಶಕರ ಕ್ಷೇತ್ರಕ್ಕೆ ಕೋಲಾರ ಜಿಲ್ಲಾ ಸಹಕಾರಿ ಒಕ್ಕೂಟದಿಂದ ಬ್ಯಾಲಹಳ್ಳಿ ಗೋವಿಂದೇಗೌಡ ವಿರುದ್ಧ ದೊಡ್ಡ ಮಟ್ಟದ ಸಮರ ಸಾರಿದಂತಹ ಕಾಂಗ್ರೆಸ್ ನಾಯಕರು ಬ್ಯಾಲಹಳ್ಳಿ ಗೋವಿಂದಗೌಡ ಕೆಡ್ಡಾಕೆ ಕೆಡವಲು ತಂತ್ರ ರೂಪಿಸಿದ್ದಂತಹ ರಮೇಶ್ ಕುಮಾರ್ ಬಣ ಈ ಹೊತ್ತಿನಲ್ಲಿ ಬ್ಯಾಲಹಳ್ಳಿ ಗೋವಿಂದಗೌಡರ ಮೇಲೆ ಲೋಕಾಯುಕ್ತ ದಾಳಿ ಚಿಂತಾಮಣಿ ಡಿಸಿಸಿ ಬ್ಯಾಂಕ್ ಮೇಲೆಯೂ ಕೂಡ ಲೋಕಾಯುಕ್ತ ರೇಡ್ ಬ್ಯಾಂಕ್ನ ಹಣ ದುರ್ಬಳಕೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ದಾಳಿ ಎಲೆಕ್ಷನ್ ವೇಳೆ ಲೋಕಾ ರೇಡ್ ಸಂಚಲನ ಮೂಡಿಸಿದ ಬೆಳವಣಿಗೆ ಎಸ್ ನಾಳೆ ಎಲೆಕ್ಷನ್ ಇದೆ ಇವತ್ತು ಲೋಕಾಯುಕ್ತ ರೇಡ್ ಮಾಡಿದ್ದಾರೆ ನಿವಾಸ ಮಾತ್ರ ಅಲ್ಲ ಬ್ಯಾಂಕ್ ಏನಿತ್ತಲ್ಲ ಅದಕ್ಕೂ ಕೂಡ ರೇಡ್ ಆಗಿದೆ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದು ಇದೀಗ ಇಂಡಿಪೆಂಡೆಂಟ್ ಸ್ಪರ್ಧಿಯಾಗಿರುವಂತಹ ಗೋವಿಂದೇಗೌಡರ ಮನೆಯ ಮೇಲೆ ಲೋಕಾಯುಕ್ತ ಬ್ಯಾಂಕ್ ಎಲೆಕ್ಷನ್ ಹೊತ್ತಿನಲ್ಲೇ ಬಿಗ್ ಶಾಕ್ ಎದುರಾಗಿದೆ ನಾಳೆ ಚುನಾವಣೆ ಇರುವಾಗ ಇಂದು ಪ್ರಭಾವಿ ಮುಖಂಡನ ಮನೆ ಮೇಲೆ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ನಿವಾಸದ ಮೇಲೆ ಲೋಕಾಯುಕ್ತ ರೈಡ್ ಅನ್ನ ನಡೆಸಿದ್ದು ಬ್ಯಾಲಹಳ್ಳಿ ಗೋವಿಂದಗೌಡ ವಿರುದ್ಧ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದ ಮೇರೆಗೆ ದಾಳಿಯನ್ನ ನಡೆಸಿದ್ದಾರೆ ಈ ಹಿಂದೆಯೂ ಕೂಡ ಕಾಂಗ್ರೆಸ್ ನಲ್ಲಿದ್ದವರು ಇದೀಗ ಇಂಡಿಪೆಂಡೆಂಟ್ ಸ್ಪರ್ಧಿಯಾಗಿದ್ದಾರೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಚಿಂತಾಮಣಿಯ ರಿಪೋರ್ಟರ್ ಸೇನಾ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸೇನಾ ಅವರೇ ಈ ಒಂದು ರೇಡ್ ಲೋಕಾಯುಕ್ತ ರೇಡ್ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ಮೇಡಮ್ ಬೆಳಗ್ಗೆ ಆಗಿರೋದು ಮಾಹಿತಿ ಬ್ಯಾಲಹಳ್ಳಿ ಗೋವಿಂದ ನಿವಾಸದ ಮೇಲೆ ಹಲವಾರು ಕಡೆ ಆಗಿದೆ ಮೇಡಮ್ ಇದು ಗಾಡಿ ಮುರುಗಮಲ ನಂದಿಗಾನಹಳ್ಳಿ ಹುಳುಗುಮ್ನಹಳ್ಳಿ ಡಿಸಿಸಿ ಸಂಬಂಧಪಟ್ಟ ಸಂಘಗಳಿಗೆಲ್ಲ ಮೇಲೆ ದಾಳಿ ನಡೆದವು ಇದು ಚಿಂತಾಮಣಿ SBI ಬ್ಯಾಂಕ್ ಬಳಿ ಇರುವ ಡಿಸಿಸಿ ಬ್ಯಾಂಕ್ ನಾಳೆ ಎಲೆಕ್ಷನ್ ಇತ್ತು ಇವತ್ತು ದಾಳಿ ನಡೆದಿದೆ ಲೋಕಾಯುಕ್ತರು ವೀರೇಂದ್ರ ಕುಮಾರ್ ಅವ್ರ ನೇತೃತ್ವದಲ್ಲಿ ದಾಳಿ ನಡೆದಿರೋದು.
ಓಕೆ 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 ನಾಳೆ ಎಲೆಕ್ಷನ್ ಇತ್ತು, ಈ ವೇಳೆ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಹೌದು ಮೇಡಮ್. ಓಕೆ, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಎಲೆಕ್ಷನ್ ಇತ್ತು. ಹೌದು ಮೇಡಮ್. ಎಸ್ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.